ಇನ್ನು ಶ್ರೀಗಳ ದರ್ಶನಕ್ಕಾಗಿ ಸಾಕಷ್ಟು ಭಕ್ತರಲ್ಲಿ ಬರ್ತಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ, ಜೊತೆಗೆ ಹಳೆ ವಿದ್ಯಾರ್ಥಿಗಳು ಕೂಡ ದೂರದ ಊರುಗಳಿಂದ ಜನ ಬಂದು ಒಮ್ಮೆ ನಾವು ನೋಡಬೇಕು ಅಷ್ಟು ಕಾತರರಾಗಿದ್ದಾರೆ. ಕೆಲವರಂತೂ ತಿಂಗಳಿಂದ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಶ್ರೀಗಳ ಬಗ್ಗೆ ಅವ್ರು ಏನ್ ಹೇಳಿದ್ರು ಬನ್ನಿ ನೋಡೋಣ. ನಾವು 7ನೇ ಕ್ಲಾಸ್ ಇದ್ದಾಗ ಇಲ್ಲಿ ಮನ್ಸಿನ ಮೇಲೆ ಬರ್ಬೇಕಾದ್ರೆ ಏನೋ ಪ್ರಾರ್ಥನೆ ಹೇಳ್ಕೊಡ್ತಾ ಇದ್ರು. ಆಮೇಲೆ ಇಲ್ಲಿ ಬಂದು ಕೂತಾದ್ಮೇಲೆ ಏನೋ ಪಾಠ ಕೇಳಬೇಕು, ಪಾಠ ತಪ್ಪಿದರೆ ಒದೆ ತಿನ್ನಬೇಕು, ಹಂಗೆ ಪ್ರಾರ್ಥನೆ ಹೇಳ್ಕೊಡ್ತಿದ್ರು ಸರ್. ಈಗ ಬರ್ತಾ ಇಲ್ಲ ಪ್ರೇಯರ್ಗೆ. 2.5 ತಿಂಗಳಾಯ್ತು ಸ್ವಾಮೀಜಿಗೆ ನೋಡಿ. ನಿನ್ನೆ 12:30 ಕರ್ಕೊಂಡು ಹೋಗಿದ್ರು. ಆಮೇಲೆ ಕಣ್ ತೆಗೆದ್ರು ಸರ್. ನಾವು ಹೋಗ್ಬೇಕಾದ್ರೆ ನಾನು ಕೇಳ್ಕೋದು ಇಷ್ಟ, ಸ್ವಾಮೀಜಿ ಬೇಗ ಹುಷಾರಾಗಿ ಪ್ರೇಯರ್ ಬರಲಿ ಅಂತ ನಮ್ಮಂಥ ಬಡ ಮಕ್ಕಳಿಗೆ ವಿದ್ಯಾ ಆಮೇಲೆ ಬಡ ಕುಟುಂಬ ಮಕ್ಕಳಿಗೆಲ್ಲ ವಿದ್ಯಾ ಕೊಡಿಸ್ತಾರೆ ಅಂತ ದೇವ್ರಿಗೆ ಬೇಗ ಹುಷಾರಾಗಿ ಬರಲಿ ಅಂತ ಕೇಳ್ಕೊತೀನಿ. ಅವರು ಚೆನ್ನಾಗಿದ್ದಾರೆ, ಮತ್ತು ಉಸಿರು ಚೆನ್ನಾಗಿ ಆಡ್ತಾರೆ, ಮತ್ತು ಕೈ ಎಲ್ಲ ಆಡಿಸಿದ್ರು. ಅವರು ಬೇಗ ಹುಷಾರಾಗಿ ಬರಲಿ ಅಂತೇಳಿ ಅವ್ರನ್ನ ನಾವು ದೇವ್ರ ಹತ್ರ ಪ್ರಾರ್ಥನೆ. ಏನೇನು ಮಾಡ್ತಾ ಇದ್ರು ಗುರುಗಳು ಮೊದಲು ಇಲ್ಲಿ? ಮೊದಲೆಲ್ಲ ಇಲ್ಲೆಲ್ಲ ಮಂಚದ ಮೇಲೆ ಒಂದು ಯಂತ್ರ ಬರಿತಿದ್ರು ಎಲ್ಲರಿಗೂ, ಮತ್ತು ಪ್ರಾರ್ಥನೆ ಹೇಳ್ಕೊಡ್ತಿದ್ರು. ಹೋಗ್ಬೇಕಾದ್ರೆ ಊಟ ಮಾಡುವ, ಆಟ ಆಡಿ ಊಟ ಮಾಡಿ, ಪಾಠ ತಪ್ಪಿ ಏಟು ತಿನ್ನುವ ಅಂತೇಳಿ ಪ್ರಾರ್ಥನೆ ಹೇಳ್ಕೊಡ್ತಿದ್ರು. ತುಮಕೂರಿನ ಜನ ಎಲ್ಲ ಪೂರ್ತಿ ಕಾಯ್ತಿದ್ದಾರೆ ಸ್ವಾಮಿಗಳನ್ನ ನೋಡಬೇಕು ಅಂತ. ನೋಡಿ ತುಂಬ ದಿವಸ ಆಗಿದೆ. ಇದೊಂಥರ ಮಠ ಖಾಲಿ ಕಾಣಿಸ್ತಾ ಇದೆ. ಅಲ್ಲಿ ಸ್ವಾಮಿಗಳು ಗದ್ಗೆ ಇದೆ, ಅವ್ರು ಅಲ್ಲಿಗೆ ಬರ್ತಿಲ್ಲ, ಅವರು ನೋಡ್ತಿಲ್ಲ. ತುಂಬ ದುಃಖ ಆಗ್ತಿದೆ ಸರ್. ಸ್ವಾಮೀಜಿ ನೋಡಲೇಬೇಕು ಅಂತ ಕುಂತಿದ್ದೀವಿ. ಎಷ್ಟೊತ್ತಾದರೂ ಪರವಾಗಿಲ್ಲ, ನಾವು ಸ್ವಾಮೀಜಿ ನೋಡಲೇಬೇಕು. ಒಂದು ತಿಂಗಳಿಂದ ಪೂರ್ತಿ ಇಲ್ಲೇ ಓಡಾಡ್ತೀವಿ, ಬರ್ತೀವಿ, ನೋಡ್ತೀವಿ, ಸ್ವಾಮಿಗಳಿಗೋಸ್ಕರ ಕಾಯ್ತೀವಿ. ಅವ್ರಲ್ಲಿ ಖಾಲಿ ಕಾಣುತ್ತೆ, ಹೋಗ್ತೀವಿ, ಮತ್ತೆ ಬರ್ತೀವಿ. ಅವ್ರನ್ನ ನಾವು ಸದಾ ನೋಡಬೇಕು, ನಾವು ಯಾವಾಗಲೂ ನೋಡಬೇಕು. ಅವರು ಹುಷಾರಾಗಿ ಬರಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂತೀವಿ ಸರ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ತುಮಕೂರಿನಿಂದ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಕಿರಣ್. ಸದ್ಯಕ್ಕೆ ಶ್ರೀಗಳ ಆರೋಗ್ಯದ ಸ್ಥಿತಿಯ ಬಗ್ಗೆ ಏನ್ ಮಾಹಿತಿ ಇದೆ, ಜೊತೆಗೆ ಭಕ್ತರ ಸಂಖ್ಯೆ ಎಷ್ಟು ಬರ್ತಾ ಇದೆ, ಅಲ್ಲಿ ಏನಿದೆ ಸದ್ಯದ ಅಪ್ಡೇಟ್ಸ್ ಅಂತ? ಖಂಡಿತ ಅವಿನಾಶ್, ಏನು ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಅನಾರೋಗ್ಯ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕಕ್ಕೆ ಈಡಾಗಿರ್ತಕ್ಕಂಥದ್ದು ಭಕ್ತರು. ಅದರಲ್ಲೂ ಮುಖ್ಯವಾಗಿ ಭಕ್ತರು ಪ್ರತಿನಿತ್ಯ ನಿನ್ನೆಯಿಂದಲೂ ಸಹ ಸಾಕಷ್ಟು ಮಂದಿ ಈ ಮಠಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಎಲ್ಲರೂ ಆತಂಕಗೊಂಡಿರ್ತಕ್ಕಂಥದ್ದು ಶ್ರೀಗಳ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರಾಗಿದೆ ಅಂತ ಹೇಳಿ ಆತಂಕಗೊಂಡಂತ ಭಕ್ತರು, ವಿದ್ಯಾರ್ಥಿಗಳು, ಮಠದಲ್ಲಿರ್ತಕ್ಕಂಥ ಸಿಬ್ಬಂದಿ ಎಲ್ಲ ಸಹ ಆತಂಕ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಈಗ ಏನು ಇವತ್ತು ಬೆಳಗ್ಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು, ಆದರೆ ಈಗ ಸಂಪೂರ್ಣವಾಗಿ ದರ್ಶನ ವ್ಯವಸ್ಥೆಯನ್ನ ಸ್ಟಾಪ್ ಮಾಡಲಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಕೇವಲ ರಾತ್ರಿ 10ರಿಂದ 2 ಗಂಟೆವರೆಗೂ ಸಹ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಮಾಡಿಕೊಳ್ಳಲಾಗಿದೆ ದರ್ಶನಕ್ಕೆ. ನಂತರ ಇವತ್ತು ಬೆಳಗ್ಗೆ ಕೆಲವು ಭಕ್ತಾದಿಗಳಿಗೆ ಮಾತ್ರ ಅವಕಾಶ ಮಾಡಿಕೊಳ್ಳಲಾಯಿತು. ನಂತರ ಈ ಒಂದು ಅರ್ಧ ಗಂಟೆ ಹಿಂದೆ ಈಗ ಸಂಪೂರ್ಣವಾಗಿ ದರ್ಶನ ವ್ಯವಸ್ಥೆಯನ್ನ ಸ್ಥಗಿತ ಮಾಡಿರ್ತಕ್ಕಂಥದ್ದು. ಕೇವಲ ಮಠದ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ದರ್ಶನ ವ್ಯವಸ್ಥೆ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ಈಗ ಹೆಲ್ತ್ ಬುಲೆಟಿನ್ ರಿಲೀಸ್ ಮಾಡಿರ್ತಕ್ಕಂಥ ಆಪ್ತ ವೈದ್ಯ ಪರಮೇಶ್ ಹೇಳ್ತಾ ಇರ್ತಕ್ಕಂಥದ್ದು ಅವರ ಆರೋಗ್ಯದಲ್ಲಿ ಸ್ಥಿರವಾಗಿದೆ, ಪ್ರೋಟೀನ್ ಅಂಶ ಕೊರತೆ ಇರೋದ್ರಿಂದ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಪ್ರೋಟೀನ್ ಈಗ ರಕ್ತದ ಮಾದರಿಯನ್ನ ಈಗಾಗಲೇ ಪರೀಕ್ಷೆ ನಡೆಸಿ ಅದರ ಮಾದರಿ ಕೂಡ ವರದಿ ಕೂಡ ಬಂದಿದೆ. ಅದನ್ನ ಪರೀಕ್ಷೆ ನಡೆಸಿದ ನಂತರ ಮುಂದಿನ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಏನ್ ಪ್ರೋಟೀನ್ ಅಂಶ ಕೊರತೆ ಇರೋದ್ರಿಂದ ಪ್ರೋಟೀನ್ ಉತ್ಪತ್ತಿ ಆದ್ರೆ ಅವರ ಆರೋಗ್ಯ ಸ್ಥಿರವಾಗುತ್ತೆ ಅನ್ನೋ ಮಾತುಗಳನ್ನ ಆಪ್ತ ವೈದ್ಯ ಆಗಿರ್ತಕ್ಕಂಥ ಪರಮೇಶ್ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ಮಠಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಮಠ ಭಕ್ತಾದಿಗಳು ಆಗಮಿಸ್ತಾ ಇರ್ತಕ್ಕಂಥದ್ದು. ನೀವು ಇಲ್ಲಿ ದೃಶ್ಯಗಳಲ್ಲೂ ಸಹ ನೋಡ್ಬೋದು. ಏನು ಮಠದ ಆವರಣ ಏನಿದೆ, ಹಳೆ ಮಠದ ಆವರಣ, ಆ ಆವರಣದ ಸುತ್ತಮುತ್ತ ಜನರು ಆಗಮಿಸ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಮಠದಲ್ಲಿ ಎಲ್ಲೋ ಒಂದ್ ಕಡೆ ಭಕ್ತಾದಿಗಳು ಎಲ್ಲರೂ ಸಹ ಆತಂಕಗೊಂಡಿರ್ತಕ್ಕಂಥದ್ದು. ಬೆಂಗಳೂರು ಸೇರಿದಂತೆ ಬೇರೆಡೆ ಎಲ್ಲಾ ಕಡೆಯಿಂದಲೂ ಸಹ ವಿವಿಧ ಜಿಲ್ಲೆಗಳಿಂದಲೂ ಸಹ ಭಕ್ತರು ಮಠಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ದರ್ಶನ ವ್ಯವಸ್ಥೆ ಸ್ಥಗಿತಗೊಂಡಿರ್ತಕ್ಕಂಥದ್ದು. ಮುಖ್ಯವಾಗಿ ಕೇವಲ VIP-ಗಳು ಏನು ಈಗಾಗಲೇ ಸೋಮಣ್ಣ ಒಳಗಡೆ ಹೋಗಿರ್ತಕ್ಕಂಥದ್ದು. ಈ ಹಿಂದೆ DCM ಪರಮೇಶ್ವರ್ ಕೂಡ ಭೇಟಿ ನೀಡಿ ಅವರು ಸಹ ಆಶಾದಾಯಕವಾಗಿದ್ದಾರೆ, ಅವರು ಚೆನ್ನಾಗಿದ್ದಾರೆ, ಚೇತರಿಸ್ಕೊಂತಾ ಇದ್ದಾರೆ ಅನ್ನೋ ಮಾತುಗಳನ್ನ ಹೇಳಿದ್ರು. ಮತ್ತೊಂದೆಡೆ ಮುರುಘಾ ಶ್ರೀ ಕೂಡ ಭೇಟಿ ಕೊಟ್ಟಿದ್ರು ಮಠಕ್ಕೆ. ನಮ್ಗೆ ಅವಿನಾಭಾವ ಸಂಬಂಧ ಇದೆ, ಕಿರಿಯ ಶ್ರೀಗಳು ನನಗೆ ಆತ್ಮೀಯರಾಗಿದ್ದಾರೆ, ಬೇಗ ರಿಕವರಿ ಆಗ್ಲಿ ಅನ್ನೋ ಸ್ವಾಮೀಜಿಗಳು ಅನ್ನೋ ಮಾತುಗಳನ್ನ ಹೇಳಿದ್ರು. ಇನ್ನು ಏನು ದರ್ಶನ ಪಡೆದು ರಾತ್ರಿ 10 ಗಂಟೆಯಿಂದ 2 ಗಂಟೆವರೆಗೂ ಸಹ ಮಕ್ಕಳಿಗೆ ದರ್ಶನ ವ್ಯವಸ್ಥೆ ಮಾಡಲಾಗಿತ್ತು. ರಾತ್ರಿ ದರ್ಶನ ಪಡೆದು ಬಂದಿರತಕ್ಕಂಥ ವಿದ್ಯಾರ್ಥಿಗಳೇನಿದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ. ನೀವು ಯಾವಾಗ ಒಳಗಡೆ ಬಿಟ್ಟಿದ್ರು, ದರ್ಶನ ಮಾಡಿ ಬಂದ್ರ? ಏನು ಸರ್, ನಮ್ಗೆ 10 ಗಂಟೆ ಬೆಳಗ್ಗೆ ರಾತ್ರಿ 10 ಗಂಟೆ ಬಿಟ್ಟಿದ್ರು. ಓಕೆ, ಹೇಗಿದ್ದಾರೆ ಶ್ರೀಗಳು? ಹೇಗೆ ನೀವೇನಾದ್ರೂ ಮಾತಾಡಿದ್ರ, ಏನಾದ್ರು ಬಿಟ್ಟಿದ್ರು ಒಳಗಡೆ ಮಾತಾಡ? ಇಲ್ಲ ಸರ್, ಸುಮ್ಮನೆ ಕಿಟಕಿಯಿಂದ ನೋಡ್ಕೊಂಡು ಬರ್ತಾ ಇರೋದು. ಓಕೆ,
ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಾ? ಯಾವ ಕ್ಲಾಸ್ ಓದ್ತಾ ಇದ್ದೀರಾ? ಸರ್ ನಾನು 9 ವರ್ಷದಿಂದ ಮಠದಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀನಿ. ಈಗ ಸೆಕೆಂಡ್ ಪಿ ಓದ್ತಾ ಇದ್ದೀನಿ ನಾನು. ಈಗ ಆಸ್ಪತ್ರೆಗೆ ಸಿದ್ಧಗಂಗಾ ಆಸ್ಪತ್ರೆಗೆ ದಾಖಲಿಸಿದ್ರು, ನಂತರ ಮಠಕ್ಕೆ ಶಿಫ್ಟ್ ಮಾಡಿದರೆ ಅವ್ರ ಆರೋಗ್ಯದ ಬಗ್ಗೆ ನಿಮ್ಗೆ ಏನಾದರೂ ಶಾಲಾ ಶಿಕ್ಷಕರಾಗಿರ್ಬೋದು, ಮಠದ ಯಾರಾದರೂ ನಿಮ್ಗೆ ಏನಾದರೂ ಮಾಹಿತಿ ಕೊಡ್ತಾ ಇದ್ದಾರಾ? ಇಲ್ಲ, ಅವ್ರ ಆರೋಗ್ಯ ಸ್ಥಿರವಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ನಮ್ಗೆ ಏನಂತ ಗೊತ್ತಿಲ್ಲ. ಇದಿಷ್ಟು ವಿದ್ಯಾರ್ಥಿ ಹೇಳ್ತಾ ಇರ್ತಕ್ಕಂಥ ಮಾತು. ಇನ್ನೊಬ್ರು ಇದ್ದಾರೆ, ಅವರನ್ನ ಮಾತಾಡ್ಸೋಣ. ನೀವು ಯಾವಾಗ ಹೋಗಿದ್ರಿ? ದರ್ಶನ ಯಾವಾಗ ಪಡೆದು ಬಂದ್ರಿ? ನಾವು ಸರ್ ನಿನ್ನೆ 10 ಗಂಟೆಗೆ ಹೋಗಿದ್ವಿ, ದರ್ಶನ ಮಾಡ್ಕೊಂಡು ಬಂದಿದ್ವಿ. ಹೇಗಿದ್ದಾರೆ ಅನ್ನಿಸ್ತಾ ಇದೆ ನಿಮ್ಗೆ? ನಮಗೆ ಚೆನ್ನಾಗಿದ್ದಾರೆ, ಲವಲವಿಕೆಯಿಂದ ಚೆನ್ನಾಗಿದ್ದಾರೆ. ಇದಿಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇರ್ತಕ್ಕಂಥ ಮಾತುಗಳು. ಅವರು ಚೆನ್ನಾಗಿದ್ದಾರೆ, ನಮಗೆ ರಾತ್ರಿ 10 ರಿಂದ 2 ಗಂಟೆವರೆಗೂ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅವರು ಚೇತರಿಸ್ಕೊಂತಾ ಇದ್ದಾರೆ ಮಾತುಗಳನ್ನ. ನಮ್ಮ ಶಾಲೆಯಲ್ಲಿ ಶಿಕ್ಷಕರೇನಿದ್ದಾರೆ ಮತ್ತೆ ಆಡಳಿತ ಸಿಬ್ಬಂದಿ ಏನಿದೆ, ಮಠದ ಆಡಳಿತ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ಅನ್ನೋ ಮಾತುಗಳನ್ನ ವಿದ್ಯಾರ್ಥಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಕಿರಣ್.